ಹುಲಿ ನೋಡೋ ಇವೆ ಹುಲಿ ನಾಯಕ್ ನಹಿ ಕಲ್ನಾಯಕ್ ಜುಲ್ಮಿ ಧड़ा दुखदायक नायक नहीं खलनायक जुल्मी धड़ा ಇವಳನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ತಾನಾಗೆ ಮುಟ್ಟಿಗ್ ಬಿತ್ತು ಬಿಸದನ ಬಲನ ಬಿಟ್ಟಾಗ ನನ್ನ ಡೌಟ ಸರಿ ಐತಿ ನನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ತಾನಾಗೆ ಮುಟ್ಟಿಗ್ ಬಿತ್ತು ಮಂಗಳೂರು ಬಂಗಡ ಮೀನ ತಾನಾಗೆ ಮುಟ್ಟಿಗ್ ಬಿತ್ತು ಬಿಸದನ ಬಲನ ಬಿಟ್ಟ चांद से चमक चमक कहता है सीता राव से नहीं एक से होता आजा राव से नहीं आई कलियुगा आई कलियुगा अर्थात ಕ್ರಾಂತಿಗ ಈ ಕ್ರಾಂತಿ ಯುಗದಲ್ಲಿ ನಾಳೆ ಕುಬೇರನಾಗಬೇಕೆಂದು ಮುಂದೆ ಹೆಜ್ಜೆ ಇಟ್ಟರೆ ಸಾಧ್ಯವಿಲ್ಲದೆ ಈ ಸರ್ಪಕ್ಕೆ ಪೊಯ್ಯುವುದನ್ನು ನಿಂತರಲ್ಲ ಆ ಬಡ ಲಂಗು ಲಗಾಮಿಲ್ಲದ ಕ್ರಾಂತಿವೀರ ಎಲ್ಲಾ ರಂಗದಲ್ಲಿ ನಂದೇ ಗೆಲುವು ಅಂದು ನಾಯಿಯಂತೆ ಬಗಲುವ ನಿನ್ನ ಬಾಯಿಗೆ ಶಬ್ದವಾದ ಬಾಣ ಬಿಟ್ಟು ನೀನು ಪ್ರಾರಂಭಿಸಿರುವ ವಿದ್ಯಾರ್ಥಿಗಳ ಶಾಲೆ ಮುಚ್ಚಿಸಿ ಅದರ ಸೇನಿನ ಪ್ರತಿಕಾರಕ್ಕೆ ನಿನ್ನತ್ತಿಯ ಶೀಲಕ್ಕೆ ಅಪಾಯ ತಂದು ಉಪಾಯದಿಂದ ನಿಮ್ಮ ಅಣ್ಣ ತಮ್ಮರಿಂದಲೂ ಸರ್ವನಾಶ ಮಾಡಿ ಈ ನಾಡಿಗೆ ನಾನೇ ದೊರೆನಾಗಿ ಮೆರೆದಿದ್ರೆ ರಾಗ 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 ಶತ್ರುಗಳ ಸರ್ದಾರ ಪೊಲೀಸ್ ಪಟೇಲ್ ದೇವೇಗೌಡನೇ ನನಗೆ ಹುಲಿನ ಕೆಣಕಿದ್ರೆ ಎದೆ ಬಗೆದು ರಕ್ತ ಕುಡಿದೇ ಬಿಡಲ್ಲ. ಆನೆನ ಕೆಣಕಿದ್ರೆ ಎದೆ ಮೇಲೆ ಕಾಲಿಡಲೇ ಬಿಡಲ್ಲ.
ಗೊತ್ತಿದ್ದು ಈ ಒಂಟಿ ಸಲಗ ಜಿತೇಂದ್ರ ಕೆಣಕಿದ್ರೆ ಎದೆ ಸೇರಿ ರಕ್ತ ಕುಡಿದೇ ಬಿಡಲ್ಲ. ಸಾಕು ಮಾಡ್ರಿ ಗೌಡ್ರಿ ನಿಮ್ಮ ಅಟ್ಟಾಸನಗೆ ಏನು. ಯಾಕೆ ಜಿತೇಂದ್ರ, ಏನಾಯ್ತು? ಆಡಿದ್ದನ್ನೇ ಮಾಡಿ ತೋರಿಸುವ ಆಟ ಯೋಗಿ ನಾನೇ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಒಂದು ವಾರದ ಒಳಗೆ ಆ ಬಂಗ್ಲೆ ವಿಮಾನ ತಂದು ಒಟ್ಟಿಸ್ತೇನೆ ಅಂತ ಹೇಳಿ ಹೋದಲ್ಲ ಜೈವೀರ್. ಏನಾಯ್ತ್ರಿ ಅವನ ಕೆಲಸ? ಅದನ್ನು ಈಗಲೇ ಮಾಡಬೇಕು ಜಿತೇಂದ್ರ. ಬೇಗನೆ ಹೋಗಿ ಆ ಜೈವೀರ್ ಎಲ್ಲಿದಾನಂತ ನೋಡಿ ಅವನನ್ನು ದರ 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 ಎಳೆದುಕೊಂಡು ಬಾ. ಲೇ ತಮ್ಮ ಜಿತೇಂದ್ರ, ಆ ಮಗ ಬರ್ಲಿಕ್ಕಂದ್ರ ದರ ದರ ಯಾಕಂದ್ರ ಈಗಲೇ ನಿಮ್ಮ ಅಪ್ಪನೇ ಆದ್ರೆ ಸಾಕು. ಆ ಕಳ್ಳ ರಾಕ್ಷಸನು ದರ ದರನೆ ಎಳೆದು ತಂದು ನಿಮ್ಮ ಪಾದದಲ್ಲಿ ಕೊಂಡಾಡಿ ನಾ ಬರುವೆ. ನಾ ಬರ್ತೀನಿ ಗೌಡ್ರಿ, ಬರ್ತೀನಿ. ಜೈವೀರ, ಈ ದೇವೇಗೌಡ ಒಮ್ಮೆ ಕಣ್ಣಿಟ್ಟ ಅಂದ್ರೆ ಅದರ ಕರಿ ತೆಗೆದುಕೊಳ್ಳದೆ ಬಿಡಲಾರ. ಸಮಯ ತಕ್ಕಂತೆ ನೀನು ಆ ಬಾಂಗ್ಲೆ ಬೀಬಳಿಗೆ ಆ ವಾರದಲ್ಲಿ ಸಿಲುಕಿರುವಾಗ ಅದರಲ್ಲಿ ಬಲ ಮುರಿತಾನೆ ಈ ಚಲಕಾಲ. ಮುಂದೆ ಮುಂದೆ ನೋಡ್ತಾ ಇರೋ. ಗೌಡರೇ, ನೀವು ಹಠ ಸಾಧಿಸಿರುವ ನಿಮ್ಮ ಮನೆಯ ರಥಕ್ಕೆ ಕೈ ಹಾಕಿದ್ದೇನೆ ಅವನ ತಮ್ಮ ಕ್ರಾಂತಿವೀರ ರಾಜರಾಜ್. ಇದನ್ನೇನು ಹೇಳುತ್ತಿರುವಿ? ಆ ರತ್ನ ಯಾದ ತ್ರಿಲೋಕದ ಸುಂದರಿಯಾದ ನಿನ್ನ ಪ್ರೀತಿಯ ಪ್ರೇಮದ ಪಂಜರದಲ್ಲಿ ಪಲ ಪಲ ಹೊಳಿತಿರುವ ನಿನ್ನ ಸ್ವಂತ ತಂಗಿ ಬಗ್ಗೆ ಹೇಳುತ್ತೇನೆ. ರಾಜರಾಜ್, ಬೆಂಕಿ ಬಾದಿಗೆ ಮಾಸದ ನನ್ನ ತಗ್ಗಿ ಬಗ್ಗೆ ಏನ್ ಹೇಳ್ತೀನಿ? ಚೊಚ್ಚದ ವೀರನ ತಂಗಿ ಅನ್ನದೇ ಎತ್ತರ ಪಡೆದೆ ಮುಚ್ಚು ಮರಿಯಾಗಿ ತನ್ನ ಕಾಮ ವಿಲಾಸವನ್ನು ತೀರಿಸಿಕೊಳ್ಳುತ್ತಿದ್ದಾಳೆ ಆ ನಿನ್ನ ತಂಗಿ. ನಿನ್ನೀಗ ಸಾಯಿಸಿದೆ ಬಿಡಲಾರೆ. ಒಂದು ನಿಮಿಷ ತಡಿಕೋ. ನೀನು ನನ್ನ ಮಾತನ್ನು ನಂಬೋದಿಲ್ಲ ಎಂದು ತಿಳಿದು ನಿನ್ನ ತಂಗಿಯ ಭಾವಚಿತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿನಗೆ ಗೊತ್ತಾಗುತ್ತದೆ ನೋಡು. ನಾ ಇನ್ನ ಬರ್ತೇನೆ. ಹಾ, ಇದನ್ನೇನು ನಾನು ನೋಡುತ್ತಿರುವೆ? ನಿಜವಾಗಲೂ ಆ ಕ್ರಾಂತಿವೀರನ ಬಲೆಗೆ ಬಿದ್ದು ಹೋಗಿರುವಳೆ. ಆಗಿದ್ದಿದ್ದೇ ನಿಜವಾಗಿದ್ರೆ ನಾನು ಅವಳ ಎದೆ ಸೆಳ್ಳಿ ಬಿಸಿ ಬಿಸಿ ರಕ್ತ ಕುಡಿಯದೆ ಬಿಡಲಾರ. ಕ್ರಾಂತಿವೀರ, ನನ್ನ ಸೇಳೆಂಬ ಸಾಗರದಲ್ಲಿ ನೀನೇ ಈಜಲು ಧುಮುಕಿಯಲೇ ಆದಮ್ಮ. ನಾನೇ ತಡೆ ಅಲ್ಲಿಗೆ ಬಂದೆ. ಗೌಡ್ರ, ಯಾಕ ಅವಸರ ಮಾಡಿ ಅಪಘಾತ ಗುರಿ ಆಗ್ತಿರ್ರಿ ಅಂತೆ ನಾನ ಮೊದಲ ನಿಮ್ಮ ತಂಗಿ ಚಂದಾಗ ಕರೀಸ ಅಕ್ಕಿ ಬಾಯಿಂದ ವಿಚಾರ ಮಾಡೋದ್ರ ಆಯ್ತ್ರಿ.
ಆ ನಂತರ ಕ್ರಾಂತಿವೀರನ ಕರಿಸ ಈ ನಮ್ಮ ಹಾಗೆ ಕಂಬಕ ಕಟ್ಟಿ ಮಗನ ಕರೋ ಕಾಲು ಮುರಿದು ಬಿಡೋಣ. ಹಂಗೋ ಹಿಂಗೋ ಮಾಡಿಬಿಡ್ತೀವಿ. ಆಟೋನಕ್ಕೆ ಅವರನ್ನ ಬರ್ತಾನ. ಅವನಂತರ ವಿಚಾರಿಸ್ಬಿಡ್ರಿ ಗೌಡ್ರ, ಏನಂತೀರಿ? ಹೇಯ್ ಹೇಯ್ 20 ಹಳಿ ಅರಸಳಿಗೆ ಏಯ್ ಆ 20 ಅರಸಳಿನಿಂದ ಪರಿಹಾರವೇ ಸಾಧ್ಯವಿಲ್ಲ. ಈಗ ನನ್ನ ಕೋಪ ಕೆರಳಿ ನಿಂತಿದೆ. ಏ ರಾಧಿಕಾ, ಏ ರಾಧಿಕಾ, ಯಾಕಣ್ಣ, ಯಾಕೆ ನನ್ನನ್ನ ಇಲ್ಲಿಗೆ ಕರೆದದ್ದು? ಈ ನಿನ್ನ ಅಣ್ಣನ ಮುಂದೆ ನೀನು ಯಾವತ್ತಾದರೂ ಸುಳ್ಳು ಹೇಳಿದೆಯಾ? ಅಣ್ಣ, ಸತ್ಯವನ್ನ ಬಿಟ್ಟು ನಿನ್ನೊಂದಿಗೆ ನಾನು ಬೇರೇನು ಹೇಳ್ತಿಲ್ವಲ್ಲ. ಸರಿ, ನಿನ್ನೆ ದಿನ ವಾಯುವಿನ ಸಮಯದಲ್ಲಿ ಆ ಕ್ರಾಂತಿಯವನ ಕೈ ಹಿಡಿದು ಹಾಡಿ ಕುಡಿದಿದ್ದು ನಿಜಾನ? ಏ ರಾಧಿಕಾ, ಯಾಕೆ ಮೌನ? ಆ ಕ್ರಾಂತಿಯವನ ಕೈ ಹಿಡಿದು ನಿನ್ನ ಮನ ಒಪ್ಪಿಸಿದ್ದು ನಿಜಾನ? ಇಲ್ಲಣ್ಣ, ಇಲ್ಲ. ಇದು ನನ್ನ ಪ್ರೀತಿಯ ವಿಷಯ ಅಣ್ಣ. ಏಯ್, ಇಲ್ಲವಾದರೆ ತೆಗೆದುಕೋ ನಿನ್ನ ಜೀವನ ಚರಿತ್ರೆಯನ್ನು. ಈ ಭಾವಚಿತ್ರ ತೆಗೆದದ್ದು ಮೋಸದ ವಿಷಯ ಅಣ್ಣ. ಆದ್ರೆ ನಾನು ಅವನನ್ನ ಪ್ರೀತಿ ಮಾಡ್ತಾ ಇರೋದು ನನ್ನ ವೈಯಕ್ತಿಕ ನಿರ್ಧಾರ ಅಣ್ಣ. ಲೇ ಬಾಯಿ ಮುಚ್ಚಲೇ. ಹೋಗಿ ನನ್ನ ವೈರಿಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟೆ. ನಿನಗ ಬೇಕಂದಿದ್ರ ಸೂರ ವೀರನನ್ನು ತಂದು ಈ ನಿನ್ನ ಮುಂದೆ ನಿಲ್ಲಿಸಿ ಅವರನ್ನೇ ಮದುವೆ ಮಾಡುತ್ತಿದ್ದೆ. ಈಗಲಾದರೂ ಅವನ ಆಸೆಯನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲಣ್ಣ. ನೀನು ಆಕಾಶದಲ್ಲಿ ಹಾರಾಡುವ ಗರುಡ ಪಕ್ಷಿಯನ್ನು ತರಬಹುದು, ಆದ್ರೆ ಈ ಹೂವನ್ನು ಬಯಸಿದ ಆ ಮಕರಂದವನ್ನ ನಾನ್ ಯಾವತ್ತೂ ಬಿಡಲಾರೆ ಅಣ್ಣ. ಅದು ಈ ಮನೆಯಲ್ಲಿಗೆ ಅದೆಂದಿಗೂ ಸಾಧ್ಯವಿಲ್ಲ. ಇದು ನಿನ್ನ ಮನೆನ? ನಾಚಿಕೆ ಆಗ್ಬೇಕು ನನಗೆ ಈ ಮಾತನ್ನು ಹೇಳಕ್ಕೆ. ಬಡವರ ರಕ್ತದಿಂದ ಕಟ್ಟಿಗಿದ ರಾಕ್ಷಸನ ಮನೆ ಇದು ಅಣ್ಣ. ಅಷ್ಟ ದಿಕ್ಪಾಲಕರಿಂದಲೂ ಈ ಮನೆಯಲ್ಲಿ ರಾಕ್ಷಸರೇ ತುಂಬಿಕೊಂಡಿದ್ದಾರೆ. ಅಂಥದ್ರಲ್ಲಿ ಅಂತ ರಾಕ್ಷಸ ನೀನು ನನ್ನ ರಾಕ್ಷಸನ ನನ್ನನ್ನು ವರಿಸಲು ಬಂದಾಗ ಅವನ ಶೂರ ಧೀರನಾಗಿ ಬಂದು ನನ್ನನ್ನು ಕಾಪಾಡಿದ ನನ್ನ ಕ್ರಾಂತಿ ವೀರ ಅಣ್ಣ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಣ್ಣ. ರಾಧಿಕಾ, ನಾವಳ ಬನ್ರಿ ಅವ ಅಲಕಡ್ರೇನ್ರಿ ಇವ್ರ ಕೈ ಆಸೆಗೆ ಸಾಯಾಕಂತೇನ ರೀ ಗೌಡ್ರ. ತಡ್ರಿ ಅಪ್ಪ, ಸಿಟಿನ ಕೊಯ್ದು ಮೂಗ ಸತ್ವಾದ್ಮೇಲೆ ಬರಂಗಿಲ್ರಿ ಗೌಡ್ರ. ಯಾಕಂದ್ರ ಸಮಾಧಾನ ಆಗಿ ಒಂದು ಸಣ್ಣನ ಕಾರ್ಯಾಕ ಬರೋಣ್ರಿ. ಯಾಕಂದ್ರೆ ನಿಮ್ಮಂತ ಬುದ್ಧಿ ಬಂದ್ರು 1 2 ನಮ್ ಕಡ್ಕೊಳ್ಳೋರ ಅಲ್ರಿ. ಈ ನಮ್ಮ ರಾಮದುರ್ಗ ತಾಲೂಕ ಹಳ್ಳ್ಯ ಹುಡುಕ್ಯಾಡ್ರಿ ಸಿಗಂಗಿಲ್ರಿ ದಣಿ. ಏನಂತೀರಿ ನನ್ನ ಮಾತಿಗೆ? ನೋಡ್ರಿ, ಬಂತು ನೋಡು ನಿಮ್ಮ ಭೇಟಿ. ನಮಸ್ಕಾರ ಈ ಊರಿನ ದನಿಗಳಿಗೆ. ಲೇ ಬೆಂಕಿ ಹಾಕೋಲೇ ಈ ನಿನ್ನ ನಮಸ್ಕಾರಕ್ಕೆ. 10 ತೊಲೆ ಲಂಕಾಧೀಶರ ನಂತಿ 6 ಕೋಟಿ ಆಯುಷ್ಯ ಪಡೆದ ಈ ನಾಡಿನ ಒಡೆಯನ ಮೇಲೆ ಯಾವ ಸೇಳಿನ ರಾಜಕೀಯ ನಿಮ್ಮ ಅಣ್ಣ ತಮ್ಮಂದಿರುವ ಮರ್ಯಾದೆಯಿಂದ ನಾನು ಹೇಳಿದ ಕ್ಷಣದಲ್ಲಿ ಆ ನಿನ್ನ ತಮ್ಮನ ತಂದು ಕೊಡದಿದ್ರೆ ನನ್ನವರು ಹೋಗಿ ಅವಳ ತಲೆ ಕಡ್ದು ನನಗೆ ಒಪ್ಪಿಸುತ್ತಾರೆ. ಜೋಕೆ
ಗೌಡ್ರಿ ಯಾವ ಕ್ಷಣದಲ್ಲಿ ಅದನ್ನೊಂದು ಮಾತನಾಡ್ತೀರಿ ನೀವು ಈಗಲೇ ಬೇಗನೆ ಆ ಬಂಗ್ಲೆ ಭೀಮನ ಹೆಸರಿಗೆ ಬಂದಿರಿ ಗೌಡ್ರ ನಾ ಮುಂಜಾನೆ ಮರ್ದು ಬಿಟ್ಟಿದ್ ನೋಡ್ರಿ ನಿಮ್ ಬಿಳಿಗಿ ಕೊಡೋದ್ರಿ ತೋರಿ ಗುಳ್ಳಿಗೆ ಇದೊಂದು ಗುಳ್ಳಿಗೆ ರೀ ಗೌಡ್ರ ಆ ಮಾಡ್ರಿ ದೊಡ್ಡ ನೀರು ನುಗ್ರಿ ಗೌಡ್ರ ಈಗ ಸಮಾಧಾನ ಆತನ್ರಿ ಕೇಳ್ರಿ ಬಡಪಾಯಿನ ಹಣ ಲೆಕ್ಕ ಮಾಡಾಕ ಒಂದೊಂದು ಸಲ ಕೇಳ್ರಿ ಬಡಪಾಯಿ ಹಣ ಏನ ಏನು ಜವೀರ ಒಂದು ವಾರದಲ್ಲಿ ಹಣ ಕೊಡ್ತನು ಅಂತ ಹೇಳಿದ್ದೆ ಆ ವಾಯ್ದೇನು ಮುಗಿದು ಹೋಗೈತೆ ಇಲ್ಲ ನಿನಗೆಲ್ಲ ಆಸ್ತಿನು ನನಗ ಬರೆದು ಕೊಡ್ತೀನಿ ಅಂತ ಹೇಳಿದ್ದೆ ಲೇ ಎಲ್ಲೈತಿಲೇ ನಿನ್ನ ಮಾತಾ ಆ ಮಾತು ಎಲ್ಲಿ ತಪ್ಪಿಲ್ಲ ಗೌಡ್ರೆ ಅದು ಈಗಲೇ ಸತ್ಯವಿದೆ ತಮ್ಮ ಅದು ಸತ್ತು ಹೋಗೈತು ನಿನ್ನ ಸತ್ಯವಾದ ಮಾತಿ ಎಲ್ಲಿ ಸತ್ಯ ಹೋಗೈತೆ ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ರೆ ಈಗಲೇ ನಿನ್ನ ಹಣ ಬೀಳುತ್ತೆ ಈ ಧರ್ಮದ ಕೊಂಬಳಿಗೆ ಸರ್ಪಳಿಗೆ ಜೋತು ನಾನ್ಯಾಕೆ ನಿಮ್ಮ ಅಣ್ಣ ಮುಳುಗಿಸಲ್ರಿ ಗೌಡ್ರ ನಾನು ನಮ್ಮ ಅಪ್ಪನ ಮಗ ಆಗಿ ಬದುಕಬೇಕ ನಿಮ್ ಮಗ ಯಾಕಲಿ ಇಂದ 2 ದಿನ ಟೈಮ್ ಕೊಡ್ರಿ ನಿಮ್ಮ ಹಣ ಸಂಪೂರ್ಣ ಮುಟ್ಟಿಸ್ತೀನಿ ಏಯ್ ಸಾಧ್ಯವಿಲ್ಲ ಈ ಕ್ಷಣದಲ್ಲಿ ಹಣ ಕೊಡಬೇಕು ಒಂದ ಇಲ್ಲ ಎಲ್ಲ ನಿನ್ನ ಆಸ್ತಿ ಬಾಂಡ್ ಪೇಪರ್ನಾಗ ಸಹಿ ಹಾಕ್ಬೇಕು ಒಂದು ಆಯ್ತ್ರಿ ನಾನೆಂದು ತಪ್ಪಗಾರನಲ್ಲ ಅವನ ಹಣ ತಂದು ಮುಡಿಸುವವರೆಗೆ ನನ್ನ ಮನೆ ಊರು ಮುಂದಿನ ಹೊಲ ಬರ್ಕೊಡ್ತಾನೆ ಆಯ್ತೆ ನೀ ಬರೆದ ವಾದೆ ಮುಗಿದಿದೆ ಆ ಕ್ಷಣದಲ್ಲಿ ಈ ಹೊಲ ಮನೆ ನಮಗೆ ಸೇರಿದಂತ ಸಹಿ ಹಾಕೋ ಇದಕ್ಕೆ ಜಿಚಂದ್ರ ಕಟ್ಟ ಮಾತಿಗೆ ತಪ್ಪಿ ನಡೆವಹಿಸಲ್ಲ ಈ ಜೈವರನ್ನು ನಮ್ದು ವೀರರ ವಂಶ ನೆಲಕ್ಕೆ ಬಿದ್ದವರನ್ನು ಮೇಲಕ್ಕೆ ಎಬ್ಬಿಸುವ ವಂಶ ಕಷ್ಟದಲ್ಲಿದ್ದವರನ್ನು ಕಣ್ಣೀರು ಒರೆಸುವ ವಂಶ ಅದವ ಕೋರಿ ನಿಮ್ಮ ಕರರ ಪತ್ರವನ್ನು ಹಾ ಹಣ ಮುಟ್ಟಿಸಿದ ನಂತರ ಈ ಕರಾರ ಪತ್ರವನ್ನು ಹರಿದು ಹಾಕ್ತೀನಿ ಮುತಾಲಿಕಾ ಎಲ್ಲ ಒಂದು ನಿಮಿಷ ನಿಲ್ಲಿಯದ ನಿನ್ನ ತಮ್ಮ ನನ್ನ ತಂಗಿಯ ಕರೆದು ಏಕವಚನದಿಂದ ಮಾತನಾಡಿದಂತೆ ಅಷ್ಟೇ ಅಲ್ಲ ರೇಪ್ ಮಾಡಲಿಕ್ಕೆ ಕೆಣಕಿದನಂತೆ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀವೋ ಎಲ್ಲ ನಾನಾ ಬುದ್ಧಿ ಕಲಿಸ ಇದೊಂದು ನಿನಗೆ ಮೊದಲೇ ಎಚ್ಚರವಾಗಿ ಹೇಳ್ತೀವಿ ಹುಷಾರ್ ಜೀವಿರ ಪಾಪ ಇಲ್ಲ ನಿಮ್ಮ ತಮ್ಮಗ ಚಂತ ತಿಳಿಸ್ಯಾಳ ಯಾಕಂದ್ರ ಇವರಾಗ ನೋಡವ ಬಾಳ ಅಂಜಿಕೆ ಹೇಳಾಕತ್ತೇನ ಇಲ್ಲ ಅಂದ್ರೆ ನಮ್ಗ ಅವ್ರ ಕೈ ಅಂಪಿಸೋದು ನನಗೊಂಡ್ ಹಾಕ್ಬೇಕಾಗತ್ ನೋಡ್ ಮತ್ತ ಬಾಳ ಹುಷಾರ್ ಹೇಳ ಹುಷಾರ್ ತಮ್ಮ ಜವೀರ ಹುಷಾರ್ ಹೇಳಪ್ಪ ನಿಮ್ ತಮ್ಮಗ ಹೇ ಜವೀರ ನೀಲಿ ರೀತಿ ಮೌನವಾಗಿ ನಿಂತರೆ ನಾನ ಮಾನ ತೆಗೆದು ನಿಲ್ಲಬೇಕಾಗುತ್ತದೆ ಆಯ್ತು ಗೌಡ್ರಿ ನಾನು ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೀನಿ ನಾ ಇನ್ನು ಹೋಗಿ ಬರ್ತೀನಿ ಗೌಡ್ರಿ ಹಾ ಇನ್ನು ಮುಂದಿನ ನಮ್ಮ ಕೆಲಸ ಗೌಡ್ರ ಸಿಟ್ಟು ಸಿಡಿನಿಂದ ಓಡಿ ಹೋದ ಗಜರಾಜನ ಸಮಾಧಾನ ಮಾಡ್ಯ ಇನ್ನು ಗುಡ್ಡದ ನಮ್ಮ ರವಿಕಾಂತ್ ಹುಲಿಗೆ ಭೇಟಿ ಹೋಗುನ್ ಬರ್ರಿ ಬಾಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆ ಅಂತ ನಾವಿದ್ದಾಗ ಆ ನಂತರ ಬಾಂಗ್ಲೆ ಭೀಮನ ನೆಪದಲ್ಲಿ ಆಸ್ತಿ ವಶ ಮಾಡಿಕೊಳ್ಳೋಣ
ಇದರೊಂದಿಗೆ ಆ ವಿದ್ಯಾಸಂಸ್ಥೆಗೆ ತಣ್ಣೀರು ಹಾಕುವ ಕಾರ್ಯ ನಡಿಬೇಕಲ್ಲ. ಆ ಸಂಸ್ಥೆ ಕಾರ್ಯ ನಡೆಯುವಾಗೆ ಮಾಡೋದು ನನ್ನ ಕೆಲಸ. ಬನ್ನಿರಿ, ನಿಮಗದು ಭಯ ಬೇಡ. ಅವರಿಗಾಗಿ ಬೆಳೆದು ನಿಂತಿದೆ ಈ ಬೇತಾಳ. ಲೇ ಜೈರ, ಆಡಿದ್ರೆ ಬೆಂಕಿ ಜೊತೆನೆ ಆಟ ಆಡ, ಆಡಿದ್ರೆ ನೀರಿನಲ್ಲಿ ಜೊತೆನೆ ಆಟ ಆಡ. ಗೊತ್ತಿದ್ದು ಗೊತ್ತಿಲ್ಲದ ಈ ಬೆಂಕಿ ದೇವೇಗೌಡನ ಕೆಣಕಿದ್ರೆ ನಿನ್ನ ಆಸ್ತಿ ಈ ದೇವೇಗೌಡನ ಅರಮನೆಗೆ ಕೈ ಸೆರೆ. ಸ್ವಾಮಿ, ಇಂದೇಕೋ ನಿಮ್ಮ ಮುಖ ಬಾಡಿ ಬತ್ತಿದಂತಾಗಿದೆಯಲ್ಲ, ಏನಾಗಿದೆ ಸ್ವಾಮಿ? ಯಾಕೆ? ಹಾಗೇನಿಲ್ಲ ಜಯ, ಯಾಕೋ ಮನಸ್ಸಿಗೆ ನೆಮ್ಮದಿ ನಿಲ್ಲಂಗಾಗಿದೆ ಜಯ, ನೆಮ್ಮದಿ ನಿಲ್ಲಂಗಾಗಿದೆ. ಸ್ವಾಮಿ, ಸಂಕೋಚ ಪಟ್ಕೊಳ್ದೆ ನನ್ನ ಮುಂದೆ ಹೇಳಿ ಸ್ವಾಮಿ. ನಿಮ್ಮ ಕಷ್ಟ ಸುಖ ಏನು ಅಂತ ನನಗೆ ತಿಳಿಯಲಿ. ನಿಮ್ಮ ಅರ್ಧಾಂಗಿನಿ ಆದ ನಾನು ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿರ್ತೀನಿ. ಗಾಬರಿ ಆಗಬೇಡ ಜಯ, ಗಾಬರಿ ಆಗಬೇಡ. ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಬಯಸಿ ಜೀವನದ ಸಂತೋಷವನ್ನು ಕಳೆದುಕೊಂಡ ನಾನು ನಿನ್ನ ಕೈ ಹಿಡಿದ ಮೇಲೆ ನವಚೇತನ ಮರಳಿ ಪಡೆದಂತಾಯಿತು. ಈ ನಿನ್ನ ನುಡಿ ಕೇಳಿ ಜಯ. ಸ್ವಾಮಿ, ದೇವ್ರಂತ ನೀವು ಸದಾ ನನ್ನ ಹತ್ತಿರ ಇರಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ದೀನಿ ಸ್ವಾಮಿ. ನಿಮ್ಮಂಥವನ್ನ ಕೈ ಹಿಡಿದ ನಾನೇ ಪುಣ್ಯವಂತೆ ಅಲ್ವೇ? ನೀನು ಈ ಮಣಿ ಮಹಾಲಕ್ಷ್ಮಿಯಾಗಿ ಈ ಮಣಿ ಹೊಚ್ಚಿಲ ದಾಟಿದ ಮೇಲೆ ನಿನ್ನ ಕೈ ಹಿಡಿದ ನಾನೇ ಪುನರ್ಜನ್ಮ ನಾ ಕಾಣಿ. ನೀನು ನನ್ನ ಕೈ ಹಿಡಿದಾಗಿನಿಂದ ನನ್ನ ಹೆಗಲಿಗೆ ಹೆಗಲ ಕೊಟ್ಟು ನನ್ನ ಸಂಸಾರವನ್ನು ಸಾಗಿಸುತ್ತಿರುವಾಗ ನಿನ್ನ ಎಷ್ಟು ಹೋಗೋದ್ರು ಕಡಿಮೆನೆ, ಎಷ್ಟು ಹೋಗೋದ್ರು ಕಡಿಮೆನೆ. ಹಾ ಸಾಕು ಸಾಕು ನಿಮ್ಮ ಹೊಗಳಿಕೆ ಮಾತು. ಬನ್ನಿ ಪ್ರಸಾದಕ್ಕೆ. ನಿಲ್ಲಿ, ಬಿಸಿ ಪ್ರಸಾದಕ್ಕಿಂತ ಮುಂಚೆ ಚಂಚಲ ಮೂಡಿಸಿದ ಈ ಮಾತಗಾರನು ಮನಂತನ ಶುಭ ಹಾಡಿ. ಹೋಗ್ಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾಚಿ ನೀರಾಗಬೇಡ ಚಲುವೆ. ನಾಚುವ ಮುಖದಲ್ಲಿ ಮಲ್ಲಿಗೆ ಅಂತ ಅರಳಿಯುವ ನಿನ್ನ ಮುದ್ದಾ ತುಟಿಗೆ ಮುದ್ದಾಡುವ ಆಸೆ ಆಗಿದೆ. ಬಾ, ನಿನ್ನ ಕಾಲ್ಗೆಜ್ಜೆ ಕುಣಿಸುತ್ತಾ ನನ್ನ ಬಿಗದಪ್ಪಿ ಹಾಡೋನು ಬಾ. ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗಿ. ಮೂಗುತಿ ಮುತ್ತು ಚಂದ, ವಾಲಿ ಚುಮ್ಕಿ ಗಟ್ಟು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಚುಟ್ಟು ಚಂದ. ಮೂಗುತಿ ಮುತ್ತು ಚಂದ, ವಾಲಿ ಚುಮ್ಕಿ ಗಟ್ಟು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಚುಟ್ಟು ಚಂದ. ಬೆಲ್ಲದಟ್ಟು ತುಟಿ ಚಂದ, ಕಲುಕಿ ಬಳ್ಳಿ ನುಡು ಚಂದ, ಬಾನ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ನಗು ಚಂದ. ಮೂಗುತಿ ಮುತ್ತು ಚಂದ, ವಾಲಿ ಚುಮ್ಕಿ ಗಟ್ಟು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಗುಟ್ಟು ಚಂದ.
ಗೆಜ್ಜೆಗಳ ಜಿಗಿಯುತ್ತೈತೆ ಮರುಳಾಗಿ ರೆಪ್ಪುಗಳ ಮಿಟುಕಿಸಿ ಹೂವರಳಿಸ ಪರಿಚಂದ ನೆರಳ ಸೋಸಿ ನೆಲವೆಲ್ಲ ಹಸಿರಾಗಿ ಸಗುಣ ಚಂದ ಕೊಡಜಾತ್ರಿ ತಂಬಲರೆಲ್ಲ ಕೊರೆದಾಯಿ ಗೋಡೆ ಚಂದ ಲಾ 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 ಲಾ. La 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 la. ಬೇಗ ಬನ್ನಿ ಪ್ರಸಾದಕ್ಕೆ. ಅಣ್ಣ ಅತ್ತಿಗೆ ಯಾರು ಮೂರ್ಖ ನಿಮ್ಮ ಅಣ್ಣ? ಯಾಕಣ್ಣ ಯಾರಿಗೆ ಈ ಮಾತು? ನಿನ್ನ ತಮ್ಮ ಕ್ರಾಂತಿವೀರ ಬಂದನ ಕಣಣ್ಣ. ಬಾಯಿ ಮುಚ್ಚೋ ವೇಗಿ. ಅಣ್ಣ ಎಂಬ ಮುಹೂರ್ತ ನುಡಿ ತೆಪ್ಪಿಸಿ ನೀನು ನನ್ನ ತಮ್ಮನಲ್ಲ, ನಿನ್ನಂತವನಿಗೆ ನಾನು ಯೋಗ್ಯವಾದ ಅಣ್ಣನೂ ಅಲ್ಲ. ಸ್ವಾಮಿ, ಏನಾಯ್ತು ನಿಮಗೆ? ನೀವು ಈ ಮನೆಗೆ ಬಂದಾಗ ನಿಮ್ಮ ಮುಖ ನೋಡಿ ನನಗೆ ಸಂಶಯ ಬಂದಿತ್ತು ರೀ. ಈ ರೀತಿ ಇವನಿಗೆ ಮಾತಾಡ್ತಾ ಇದ್ರಲ್ಲ, ಇವನು ನಿಮ್ಮ ಒಡ ಹುಟ್ಟಿದ ತಮ್ಮನಲ್ವೇನ್ರಿ? ಅಲ್ಲ, ಅಣ್ಣನ ಆದ್ಯಂತ ನಡೆಯುವನೇ ನಿಜವಾದ ತಮ್ಮ. ಅಣ್ಣನ ಮಾತು ಮೀರಿ ನಡೆಯುವನೇ ತಮ್ಮನು ತಮ್ಮನಲ್ಲ. ಅಣ್ಣ ಯಾಕಣ್ಣ ನಿನ್ನ ಮನಸ್ಸಿಗೆ ನೋವುವಂತ ತಪ್ಪು ಕೆಲಸ ನಾನೇನು ಮಾಡಿದೆ ಕಣಣ್ಣ, ನಾನೇನು ಮಾಡಿದೆ? ಹಾಗೇನಾದ್ರೂ ನಿನ್ನ ಮುಖಕ್ಕೆ ಮಸಿಯು ಕೆಲಸ ತಪ್ಪು ನಾನು ಮಾಡಿದರೆ ಅಣ್ಣ ಇದೇ ಕೊಡ್ಲಿಯಿಂದ ಕೊಂದಾಕ್ಬಿಡಣ್ಣ. ನಿನ್ನ ಕೈಲಿ ಸತ್ತು ನ್ಯಾಯ ನೀತಿ ದರಗ ಬೇಡ ನನ್ನ ಉಸಿರು ಎಂದು ನನಗೆ ಮಾತು ಕೊಟ್ಟು ಕದ್ದಿಲ ಕಾಮದಾಟ ಆಡಲು ಯಾವ್ಯಾರಕ್ಕೆ ಬಂದು ಗೌಡ್ರ ತಂಗಿ ರಾಧಿಕಾರನ್ನು ರೇಪ್ ಮಾಡಲು ಕೈಡ್ದಿಯಂತೆ ನಾಚಿಕೆ ಆಗುತ್ತಲ್ಲ ಬೇರೆ ಹೇಸ ಜನ್ಮಕ್ಕೆ. ಮೋಚನ ಬೇಡ ಅಣ್ಣ, ಇದ್ಯಾವ ಹಿಣಿಯಾದ ನುಡಿದೆ ಅಣ್ಣ ಈ ನಿನ್ನ ತಮ್ಮನಿಗೆ? ಸತ್ಯವೇ ನನ್ನ ಉಸಿರೆಂದು ನಿತ್ಯ ಬಾಳು ಸಾಗಿಸುತ್ತ ಈ ಧರ್ಮವೀರನಿಗೆ ಬಲಾತ್ಕಾರ ಪಟ್ಟವೇ ಛೇ ಅಣ್ಣ. ನೀನಲ್ಲದೆ ಬೇರೆ ಯಾರಾದರೂ ಏನು ನುಡಿದಿದ್ರೆ ಇದೇ ಕೊಡ್ಲಿಯಿಂದ ಕಡ್ದಾಕ್ಬಿಡ್ತಿದ್ದೆ ಅವರನ್ನ. ಆದರೆ ದೇವರಂತ ನನ್ನ ಅಣ್ಣ ನುಡಿ ತಪ್ಪಿ ಆಡಿರಬೇಕು ಅಂತ ಸಹಿಸುವೆ ಅಣ್ಣ, ಸಹಿಸುವೆ. ಅಣ್ಣ ಅಂತ ಯಾಕೆ ಬಿಡ್ತೀಯೋ? ಕಡಿದು ಹಾಕು ಬಾ ನಾನು. ಬಿಡ್ರಿ ಅವನನ್ನ ರೀ. ನನ್ನ ಮೈದನ ಹಂತವನ್ನೆಲ್ಲ ರೀ. ಧರ್ಮ ವಂಶದಲ್ಲಿ ಹುಟ್ಟಿದ ವೀರ ಕಣ್ರಿ ನನ್ನ ಮೈದನ. ಒಂದು ಹೆಣ್ಣಿನ ಮಾನ ಪ್ರಾಣವನ್ನ ಕಾಪಾಡುವ ಶೂರಾದಿ ಶೂರ ನನ್ನ ಮೈದನ. ಹೊತ್ತಿಗೆ ಇದಕ್ಕೆಲ್ಲ ಆ ಗಜರಾಜ ಗೌಡ ಕಟ್ಟಿದ ಸುಳ್ಳಿನ ಕತೆ. ಅತ್ತಿಗೆ ಸುಳ್ಳಿನ ಕತೆ ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ಯಾರು ಈ ಕೆಲಸ ನೋಡಿ ನಿನಗೆ ಹೇಳಿದವರು? ನಿನ್ನ ಎದುರಿಗೆ ಒತ್ತಕ್ಕೆ ಹೋದ್ರೆ ಈ ಗದ್ದಲ ಮಾತನ್ನು ಯಾರ್ಯಾಕೋ ಸ್ವತಃ ದೇವೇಗೌಡ ಇದ್ದಾನೋ ಮೂರ್ಖ. ಹಾಗಾದ್ರೆ ಅವನ ಮೂರು ಬಿಟ್ಟ 4 ಜನ್ಮಗ ಅಂತ ಕಾಣುತ್ತದೆ. ಸಾಕು ಮಾಡು ನಿನ್ನ ವೇದಾಂತವನ್ನು. ನನ್ನ ತಮ್ಮನೊಬ್ಬ ಮಹಾವೀರ ಎಂದು ನಾ ತಲೆ ಎತ್ತಿ ಬಾಳುವಾಗ ನೀ ನನ್ನ ತಲೆ ತೆಲುಗಿ ಮಾಡಿಬಿಟ್ಟೆ. ಊರು ಜನರಿಗೆ ನಿನ್ನ ಕಾಮುಕನಾಗ ಬದಲು ನೀ ಸಾಯ್ದ ಮೇಲೂ ಹೋಗು. ಮುಖ ತೋರಿಸಬೇಡ. ಅಣ್ಣ 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 ಯಾಕಣ್ಣ ತಮ್ಮನ ಮೇಲೆ ವಿಶ್ವಾಸ ಕಳೆದುಕೊಂಡು ನೀನು? ಅಣ್ಣ ನಾನು ಕೆಲವರಿಗೆ ಕೆಟ್ಟವನಾಗಿ ಕಾಣಿಸಿರಬಹುದಣ್ಣ, ಆದ್ರೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅಣ್ಣ ಈ ನಿನ್ನ ತಮ್ಮ. ಯಾರಿಗೂ ಮೋಸನು ಮಾಡಿಲ್ಲಣ್ಣ ಈ ನಿನ್ನ ತಮ್ಮ. ತಮ್ಮನ ಮೇಲೆ ವಿಶ್ವಾಸ ಕಳೆದುಕೊಂಡ ನೀನು ಇಷ್ಟೊಂದು ಕಠಿಣವಾದೆ ನನ್ನ. ನುಡಿಯಬೇಡ ನನಗಣ್ಣನಂದು. ನೀನು ಈ ಮನೆಯಿಂದ ಹೊರಗೆ ಹೋಗೋದಿದ್ದರೆ ನಾನು ನಿನ್ನ ಕಣ್ಣು ಎದುರಿಗೆ ನೇಣು ಹಾಕೊಂಡು ಸಾಯುವೆ. ಅಣ್ಣ ಅಣ್ಣ ಬೇಡಣ್ಣ ಬೇಡ. ಪರರ ಮಾತು ಕೇಳಿ ಎದುರಿ ಸಾಯುವ ಗಂಡಸನ ಲಕ್ಷಣವಲ್ಲಣ್ಣ, ಅದು ಹೇಡಿಗಳ ಲಕ್ಷಣ. ಅಣ್ಣ ಶಾಂತಿಯಿಂದ ನನ್ನ ಮಾತನ್ನು ಕೇಳಣ್ಣ. ಯಾವ ಕುತಂತ್ರದಿಂದ ಆ ಗಜರಾಜನ ಮಾತಿಗೆ ಕಿವಿ ಕೊಟ್ಟು ಆ ಗೌಡನಿಗೆ ಈ ವಿಷಯ ಹೇಳಿದನಲ್ಲ, ಅದು ನನ್ನ ಆತ್ಮಸಾಕ್ಷಿಯಾಗಿ ಸುಳ್ಳು ಸುಳ್ಳು ಸುಳ್ಳು. ಅದೇ ರಾಧಿಕಾನು ಒರೆಸಿಕೊಳ್ಳೋ ಹಂಬಲದಲ್ಲಿ ಆ ರಾಧಿಕಾನು ಬಲಾತ್ಕರಿಸಲು ಹೋದಾಗ ನಾನೇ ಆ ಗಜರಾಜನ್ನು ಒದ್ದು ಓಡಿಸಿ ಅವಳ ಮಾನ ಕಾಪಾಡಿದೆ. ಅದಕ್ಕಾಗಿ ಆ ಗಾಯಗೊಂಡ ಘಟ ಸರ್ಪ ಈ ತಂತ್ರ ಹಿಡಿದಿದ್ದಾನೆ. ಅಣ್ಣ ನೀನೇ ನೋಡ್ತಾ ಇರಣ್ಣ, ಇದರ ಸತ್ಯವೇನೆಂದು ನಿನಗೆ ತೋರಿಸಿ ಈ ಮನೆಗೆ ವಸ್ತಿಗೆ ಕಾಲು ಇಡ್ತೀನಿ ಕಣಣ್ಣ. ಬರ್ತೀನಿ ಅಣ್ಣ, ಬರ್ತೀನಿ. ಹೋಗು. ಮೈದನ ನಿಲ್ಲು. ನಗನ
ಅರೆ ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲ ನಡಿ ಒಳಗಡೆ. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮನೆ, ಉನ್ನೆಯು ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಸಿಕ್ಕದು ಎಂದು ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರುವಿನ ಲೆಕ್ಕ, ಬುದ್ಧಿ ತಂದೆ ಲೆಕ್ಕ, ಬಟ್ ಸಾವು ರವಿಕಾಂತನ ಲೆಕ್ಕ. ಓಯ್! ಅಂತೆ ನನ್ನ ಆತ್ಮದಲ್ಲಿ ಸದ್ದಿಲ್ಲದ ಹುರಿಕೆಂಡವಾಗಿ ಹತ್ತಿ ನಿಂತಿದೆ ನನ್ನ ಸೇಡೆಂಬ ಸಿಂಹದನಿ. 20 ವರ್ಷದ ಆಲ್ಮಸೆ ಕಂಡಿರುವ ಈ ದಾಂಡಿಗನ ದೇಹಕ್ಕೆ ತೃಪ್ತಿ ಇಲ್ಲದಂತಾಗಿದೆ. ಈ ಹಸಿದ ಹೆಬ್ಬುಲಿಗೆ ತೃಪ್ತಿ ಯಾವಾಗ? ನನ್ನ ಜನ್ಮ ರಹಸ್ಯ ಕಿಡಿಕಾರಿದಾಗ. ನನ್ನ ಎತ್ತವರ ಆತ್ಮನು ಕತ್ತರಿಸಿ ಈ ಕಾಡಿನ ಒಳಗೆ ನನ್ನನ್ನು ಅನಾಥನಾಗಿ ಮಾಡಿದ ಆ ಬೇಟೆ ಯಾರೆಂದು ತಿಳಿದರೆ ಅವನ ಕಳೆಬರನೆ ಕತ್ತರಿಸಿ ಹಾಕಿ ನನ್ನ ಕೊರಳಿಗೆ ಹೂವಿ ಮಾಡಿಕೊಂಡು ಹಾಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸರಿಯಾ ಮರಿಯಾ? ಬೇಗ ಹೇಳಿ ಬಾಸ್, ಬೇಗ ನಡೀರಲೇ. ಆ ಊರ ಒಳಗಡೆ ದೇವೇಗೌಡ ಮದವೇರಿದ ಕೋಮೋಹನ ತನ್ನ ಸ್ನೇಹ ಮಾಡಿ ತನ್ನ ಕಾರ್ಯ ಮಾಡಿಕೊಳ್ಳುತ್ತಿದ್ದಾನೆ. ಅವನಿಂದ ಬರಬೇಕಾದ 5 ಕೋಟಿ ಹಣ ಇನ್ನೂ ಬಂದಿಲ್ಲ. ಅದೇನಂತ ತಿಳಿಯೋಣ. ಸಮಯ ಸಿಕ್ಕರೆ ಅವನ ಪ್ರಾಣ ತೆಗೆಯೋಣ. ಓಕೆ ಬಾಸ್. ಅವನು ನಮ್ಮ ಕೈಯಲ್ಲಿ ಸಿಕ್ಕರೆ ಅವನನ್ನು ಹಾಸಿ ಮಾಂಸದ ಕೋಳೆ ಸುಲದಂಗೆ ಸುಲಿದು ಅವನ ರಕ್ತವನ್ನು ಘಟ 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 ಘಟನ ಕೊಡೋಣ. ಆ ಹಸಿ ಮಾಂಸವನ್ನು ತಿಂದು ತೇಗಿ ಬಿಡೋಣ ಬಾಸ್. ಆಟಕ್ಕಾಗಿ ಚಟ ತೀರ್ಸ್ಕೊಂಡಕ್ಕೆ ಒಂದು ಮಾತು ಹೇಳ್ತಾನ. ನಮ್ಮ ಬಾಸ್ ಒಬ್ಬ ಜೋಡಿ ಹಬ್ಬ ಮಾಡೋದಕ್ಕೆ ನೀನಾಗ ಸೇರ್ಬೇಕಾದ್ರ ಏನು ನಮ್ಮ ಬಾಸ ಊರೊಳಗ ಮನೆ 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 ಒಳಗದಿಟ್ಟಾನ. ಅವರಿಗೆ ಅಷ್ಟು ಇರ್ಬಾರ್ದ. ಬೇಗ ನಡೆಯಲಿ ಅವನನ್ನು. ನರಮನಸ ಅನ್ಕೋದು ಹೀಗಲ್ಲ. ನರಮನಸ ಅನ್ಕೋದು ಕಲಿ